ಇನ್ಮೇಲೆ ನಿದ್ದೆ ಚೆನ್ನಾಗಿ ಬರ್ತದೆ. ಮಲ್ಕಪ್ಪ. ನೋಡು, ಏನೇನು ಯೋಚನೆ ಮಾಡಿ ಆರೋಗ್ಯ ಎಲ್ಲ ಹಾಳು ಮಾಡ್ಕೋಬೇಡಪ್ಪ. ಹಾಗೇನಿಲ್ಲಪ್ಪ, ನಾನು ಆರಾಮಾಗೇ ಇದ್ದೀನಿ. ನೀವು ಹೋಗಿ ಮಲ್ಗಿ. ಮತ್ತೆ ಎಚ್ಚರ ಆದ್ರೆ ಏನಾದ್ರು ಬೇಕಿದ್ರೆ ನನ್ ಕರಿ. ಹ ಎಂಥ ದೊಡ್ಡ ಮನುಷ್ಯ ಆದ್ರೂ ಅವನ ಪಾಪದ ಕೂಡ ತುಂಬಬೇಕು. ನಾನ್ ದಿನ ಪೂಜೆ ಮಾಡೋ ಶಿವ ಈಗಿದ್ರೆ ಖರೆ ಆದ್ರ ನಮಗ್ ನ್ಯಾಯ ಸಿಗ್ತೈತಿ. ನನ್ನ ಮಗಳಿಗೆ ಆಗಿರೋ ಅನ್ಯಾಯ, ಇವಳಂಗಿರೋ ಎಷ್ಟೋ ಹೆಣ್ಮಕ್ಳಿಗೆ ಆಗಿರೋ ಅನ್ಯಾಯ, ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರು ಅವನ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತೈತಿ. ನನ್ನ ಮಗಳ ಸಾವಿಗೆ ಕಾರಣ ಆದವರು ಯಾರು ಉದ್ಧಾರ ಆಗಂಗಿಲ್ಲ. ಕರ್ಮ ಯಾರು ಸುಮ್ಮನೆ ಬಿಡಂಗಿಲ್ಲ. ಎಲ್ಲ ನಾಶ ಆಗೋಗ್ತೇನೆ. ಎಲ್ರು ನಾಶ ಆಗ್ತಾರೆ. ಎಲ್ರು ನಾಶ ಆಗೋಗ್ತಾರೆ. ಎಲ್ರು ಸರ್ವನಾಶ ಆಗ್ತಾರೆ. ಸಂಧ್ಯಾ ತಾಯಿ ಹೇಳಿದ್ದು ನಿಜ ಭಾರ್ಗವಿ ಅವರೇ. ಸಂಧ್ಯಾ ಸಾವಿಗೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಕಾರಣ ಆಗಿದ್ದೀವಿ. ಸಂಧ್ಯಾ ಸಾವಿನ ಶಾಪ ನಿಮ್ಮನ್ನು ಸೋಲಿಸಿ ನಿಲ್ಲಿಸಿದೆ. ನನಗೆ ಸಸ್ಪೆನ್ಷನ್ ಆರ್ಡರ್ ಬಂದಿದೆ. ಹೇ ಅರ್ಜುನ್, ಏನೋ ಪಾರ್ಟಿ ಮುಗಿಸ್ಕೊಂಡ್ ಬರ್ತಿದ್ಯಾ? ಅಯ್ಯ, ಇವನ್ಗೇನಾಯ್ತು? ಯಾವಾಗ್ಲೂ ನಗ್ನಕ್ಕೊಂಡ್ ಮಾತಾಡೋನು ಸಿಟ್ಟಲ್ ಹಿಂಗ್ ಹೋದ್ನಲ್ಲ. ಸಂಧ್ಯಾ ಹೋಗ್ಬಿಟ್ಲು ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಅಕ್ಕ, ಅವಳು ಮೊದ್ಲೇ ದುಡ್ಡಿನ ಆಸೆ ಇದ್ದವಳು. ಇನ್ನು ಅದ್ ಯಾರ್ಯಾರ ಮೇಲೆ ಸುಳ್ಕೇಸ್ ಹಾಕಿ ದುಡ್ಡು ಹೊಡಿಯೋಣ ಅನ್ಕೊಂಡಿದ್ಲೋ ಏನೋ. ಎಲ್ರೂ ನಮ್ ವಿಕ್ಕಿ ತರ ಒಳ್ಳೆಯವರಾಗಿರ್ತಾರ? ಸಿಟ್ಟಲ್ಲಿ ಯಾರೋ ಒಬ್ಬ ಮುಗ್ಸಿರ್ತಾನೆ. ಅದೇನಾಯ್ತು, ಒಟ್ನಲ್ಲಿ ನಮ್ ವಿಕ್ಕಿ ಸೇಫ್ ಆದ್ನಲ್ಲ, ಅಷ್ಟೇ ಸಾಕು. ಮನುಷ್ಯ ನೀವೆಲ್ಲ ಸ್ವಲ್ಪನಾದ್ರೂ ಮನುಷ್ಯತ್ವ, ಕಾರುಣ್ಯ, ಅನುಕಂಪ ಅನ್ನೋದಿಲ್ವಾ ನಿಮ್ಗೆ? ಇಷ್ಟು ವರ್ಷ ನಮ್ಮನೇಲಿ ನಮ್ಮನ್ನೆಲ್ಲ ನೋಡ್ಕೋತಾ ಮನೆಯೊಳಗಿದ್ದ ಒಬ್ಬ ಹುಡುಗಿ ಸಾವಾಗಿದೆ.
ದುಃಖ ಪಡೋದು ಹಾಗಿರ್ಲಿ, ಅದು ಬಿಟ್ಟು ಅವಳ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡ್ತಿದ್ದೀರಲ್ಲ, ಮನ್ಸಾದ್ರೂ ಹೇಗೆ ಬರುತ್ತೆ ನಿಮ್ಗೆ? ಓ, ದೇವ್ರ ಕೊಟ್ಟಣ್ಣ ಅಲ್ವಾ, ಅದಕ್ಕೆ ಸಂಧ್ಯಾ ಹೋಗಿರೋ ಬೇಜಾರಲ್ಲಿದ್ದಾನೆ. ಅರ್ಜುನ್, ದೊಡ್ಡೋರು ಚಿಕ್ಕೋರು ಅನ್ನೋ ಪರಿಜ್ಞಾನ ಇಲ್ದೆ ಮಾತಾಡ್ಬೇಡ. ದೊಡ್ಡೋರಿಗೆ ದೊಡ್ಡತನನೇ ಇರ್ಬೇಕು, ಅದ್ ಬಿಟ್ಟು ಒಂದು ಹುಡುಗಿ ಬಗ್ಗೆ ಎಷ್ಟು ಅಸಹ್ಯವಾಗಿ ಮಾತಾಡಿ ಚಿಕ್ಕ ಬುದ್ಧಿ ತೋರ್ಸೋದಲ್ಲ. ಅಲ್ವಾ ಅರ್ಜುನ್? ಏನೋ ಸಂಧ್ಯಾನ ನಾವೇ ಕೊಲೆ ಮಾಡಿದೀವಿ ಅನ್ನೋ ತರ ಹೇಳ್ತಿದ್ಯಲ್ಲ. ಅವಳೆಂತವಳು, ಅವಳ ಬುದ್ಧಿ ಎಂತದ್ದು ಅಂತ ಗೊತ್ತಿದ್ದೆ ನಾವ್ ಹೇಳ್ತಾ ಇರೋದು. ದೊಡ್ಡ ಕಳ್ಳಿ ಅವಳು. ಅಂಥವಳ ಸಾವ್ಗೆ ನಾವ್ ಅಳ್ತಾ ಕೂರಕ್ಕಾಗತ್ತಾ? ಅಪ್ಪಿ ತಪ್ಪಿ ಜೆಪಿ ಎದುರುಗಿದ್ದನ್ನ ಹೇಳ್ಬೇಡ, ಅವ್ರ ಹತ್ರನೂ ಬೈಸ್ಕೋತ್ಯ. ಹೋಗಿ ಹೋಗಿ ನಿಮ್ಗಳಿಗೆ ಹೇಳ್ತಿದ್ದೀನಲ್ಲ, ದುಡ್ಡು ಅಧಿಕಾರ ಇದನ್ನೇ ಜಾಸ್ತಿ ನಂಬೋ ನಿಮ್ಗಳಿಗೆ ಈ ಜನ್ಮದಲ್ಲಿ ನನ್ ಮಾತು ಅರ್ಥ ಆಗಲ್ಲ. ಇವನ್ ಯಾಕಕ್ಕ ಹೀಗಾಡ್ತಾ ಇದ್ದಾನೆ? ಅವನ್ಗೂ ಅವ್ರ ಅಜ್ಜಿ ಗುಣನೇ ಬಂದಿದೆ ಸಾಕ್ಷಿ. ಅರ್ಜುನ್, ನೀನ್ ಹೇಳ್ತಿರೋದ್ ನಿಜಾನ? ಸಂಧ್ಯಾ ಹೋಗ್ಬಿಟ್ಲಾ? ನನ್ಗೆ ವಿಚಾರ ಗೊತ್ತಿಲ್ದೆ ಆಗ್ಲೇ ಏನೇನೋ ಮಾತಾಡ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡ. ಪರವಾಗಿಲ್ಲ ಅದಕ್ಕೆ. ಅರ್ಜುನ್, ಈ ಮನೇಲಿ ಸಂಧ್ಯಾಗೆ, ನನ್ಗೆ, ನಿನಗೆ ಬಿಟ್ರೆ ಇನ್ಯಾರಿಗೂ ಕನಿಕರನೇ ಇಲ್ಲ. ಅದಕ್ಕೆ ಏನೇನೋ ಮಾತಾಡ್ತಿರ್ತಾರೆ, ನೀನೇನ್ ಬೇಜಾರ್ ಮಾಡ್ಕೋಬೇಡ್ವೋ? ನಾನ್ ಏನಂದ್ರೂ ಕರಗ್ತಿಲ್ಲ ಅಂದ್ರೆ ಅಷ್ಟೊಂದ್ ಬೇಜಾರಾಗಿದೆ ಅಂತಾಯ್ತು. ಸಂಧ್ಯಾ, ನೀನ್ ಹೋಗಿದ್ ಯಾರ್ಗ್ ಉಪಯೋಗ ಆಯ್ತೋ ಏನೋ ನನ್ಗಂತೂ ಗೊತ್ತಿಲ್ಲ ಕಣೆ. ಆದ್ರೆ ನನಗಂತೂ ಫುಲ್ಲು ಲಾಭ ಆಯ್ತು ನೋಡು. ಕೇಸ್ ಮುಗೀತಲ್ಲ, ಇನ್ ಮುಂದೆ ನನ್ ಸಂಸಾರ ಸರಿಯಾಗತ್ತೆ. ಥ್ಯಾಂಕ್ಸ್ ಕಣೆ. ಇಲ್ಲಂತೂ ವಿಕ್ಕಿಯಿಂದ ನೀನ್ ಬಚಾವಾಗಕ್ಕಾಗ್ಲಿಲ್ಲ. ಆ ಸ್ವರ್ಗದಲ್ಲಾದ್ರೂ ಒಂದು ಸೇಫ್ ಜಾಗ ಸಿಗ್ಲಿ. ಸಂಧ್ಯಾ! ಪುಟ್ಟಿ, ಪುಟ್ಟಿ, ಯಾಕಪ್ಪ ನಿದ್ದೆ ಬರ್ಲಿಲ್ವಾ? ಮಲ್ಗಿದೆ ಅಪ್ಪ, ಆದ್ರೆ ನಿದ್ಗಣ್ಣಗೆ ಸಂಧ್ಯಾ ಅದು ಇದು ಅಂತ ಏನೇನೋ ಕನ್ವರ್ಸ್ತಿದ್ದಲ್ಲೋ, ಭಯ ಆಯ್ತಾ? ಹ, ಭಯ ಪಟ್ಕೊಬೇಡ. ಅಪ್ಪ ನಾನಿಲ್ವಾ? ಹ, ಇನ್ಮೇಲೆ ನಿದ್ದೆ ಚೆನ್ನಾಗಿ ಬರ್ತದೆ. ಮಲ್ಕಪ್ಪ. ನೋಡು, ಏನೇನು ಯೋಚನೆ ಮಾಡಿ ಆರೋಗ್ಯ ಎಲ್ಲ ಹಾಳು ಮಾಡ್ಕೋಬೇಡಪ್ಪ. ಹಾಗೇನಿಲ್ಲಪ್ಪ, ನಾನು ಆರಾಮಾಗೇ ಇದ್ದೀನಿ. ನೀವು ಹೋಗಿ ಮಲ್ಗಿ. ಮತ್ತೆ ಎಚ್ಚರ ಆದ್ರೆ ಏನಾದ್ರು ಬೇಕಿದ್ರೆ ನನ್ ಕರಿ. ಹ,
ಸಂಧ್ಯಾ ಕೊಲೆ ಬಗ್ಗೆ ವಿಚಾರಿಸ್ಕೊಂಬಂದೆ. ರೇಪ್ ಆಗಿರೋದು ಕನ್ಫರ್ಮ್. ಅದ್ರ ಗ್ಯಾಂಗ್ ರೇಪ್ ಅಲ್ಲ, ಯಾರೋ ಒಬ್ಬ ವ್ಯಕ್ತಿ ರೇಪ್ ಮಾಡಿದಾನೆ. ಆಯ ಜೆ.ಪಿ ಬಿಟ್ಟು ಹಾಕು, ನೀನ್ಯಾಕೆ ತಲೆ ಕೆಡಿಸ್ಕೋತಿ ಅದಕ್ಕೆ? ನಾವು ಕಣ್ಮುಚ್ಕೊಂಡಿದ್ದೀವಿ ಅಂದ ಮಾತ್ರಕ್ಕೆ ಜಗತ್ತು ಕತ್ಲಲ್ಲಿದೆ ಅನ್ಕೊಳ್ಳೋದು ತಪ್ಪು ಶಕ್ತಿ. ನಾನು ಕೆದಕದೇ ಇದ್ರು ಕೇಸ್ ಮುಂದುವರಿತಾನೆ ಇರುತ್ತೆ. ಇದು ನಮ್ಮ ಹಳೆ ಕೇಸ್ಗಳ ತರ ಯಾವುದೋ ಆಸ್ತಿಗೋಸ್ಕರ ಅಥವಾ ಇನ್ಯಾವುದೋ ಸಮಸ್ಯೆಗಲ್ಲ. ಮೊಲೆಸ್ಟೇಷನ್ ಕೇಸ್. ಅದರ ಮುಂದುವರೆದ ಭಾಗನೇ ರೇಪ್ ಅಂತ ಎಲ್ರಿಗೂ ಗೊತ್ತು. ಸೊ ಆಬ್ವಿಯಸ್ಲಿ ಡೌಟ್ ಬರೋದು ವಿಕ್ಕಿ ಮೇಲೆ. ನಮ್ ಕಾಲ್ ಬುಡಕ್ ಬರೋಕ್ ಮೊದಲು ನಮ್ದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದೆ ಜಾಣ್ತನ. ಇಲ್ಲ ಅಂದ್ರೆ ವಿಕ್ಕಿಗೆ ತೊಂದರೆ ಆಗೇ ಆಗುತ್ತೆ. ಶಿವ, ನಾವೇನ್ ಮಾಡೋಣ ಅಂತೀಯ? ನಾನೀಗ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ಲಾಸ್ಟ್ ಹಿಯರಿಂಗ್ ಹಿಂದಿನ ದಿನ ವಿಕ್ಕಿಯಲ್ಲಿದ್ದ? ಅವ್ನು ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಇದ್ದಪ್ಪ. ನಾನೇ ಕಳ್ಸಿದ್ದೆ ಅವನ ಅಲ್ಲಿಗೆ. ಅವನು ಅಲ್ಲಿಂದಾನೆ ಡೈರೆಕ್ಟ್ ಆಗಿ ಕೋರ್ಟ್ಗೆ ಬಂದ. ಅಷ್ಟೇ ನಡೆದಿದ್ದು. ಆ ಹುಡುಗಿ ಹೇಗ್ ಸತ್ಲು ಅಂತ ಯಾವನಿಗೆ ಗೊತ್ತು?